ಪುಷ್ಪ 2 ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ ಸಾವು ನೋವು ಆಗಿದ್ದು ಗೊತ್ತೇ ಇದೆ. ಇದಕ್ಕೆ ನಟ ಅಲ್ಲು ಅರ್ಜುನ್ ಥಿಯೇಟರ್ಗೆ ಹೋಗಿದ್ದೇ ಕಾರಣ. ಇದೀಗ ಈ ಕೇಸ್ನಿಂದ ಕರ್ನಾಟಕ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಸ್ಟಾರ್ ನಟ ನಟಿಯರು ಸಿನಿಮಾ ನೋಡೋಕೆ ಥಿಯೇಟರ್ಗೆ ಬರೋಕು ಮುಂಚೆ ಪೊಲೀಸ್ ಪರ್ಮಿಷನ್ ಬೇಕೇ ಬೇಕು. ಇದಕ್ಕೆ ತಗಲುವ ವೆಚ್ಚ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ? ಸ್ಟಾರ್ ನಟ ನಟಿಯರಿಗೆ ಖಾಕಿ ಬೈಕ್ ಶಾಕ್. ಫಂಕ್ಷನ್ ಸಿನಿಮಾ ಹೋಗ್ಬೇಕು ಅಂದ್ರೆ ಕಟ್ಲೇಬೇಕು ಫೀಸ್. ಈ ಹಿಂದೆ ತೆಲಂಗಾಣದಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ವೇಳೆ ಕಾಲ್ತುಳಿತ ಪ್ರಕರಣ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಮುಂದೆಂದೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ದುರ್ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಸ್ಟಾರ್ ನಟ ನಟಿಯರು ಸಿನಿಮಾ ವೀಕ್ಷಣೆಗೆ ಬಂದಾಗ ಪೊಲೀಸ್ ಸೆಕ್ಯೂರಿಟಿ ಕಡ್ಡಾಯ ಮಾಡಲಾಗಿದೆ. ಅಲ್ಲದೆ ಪೊಲೀಸ್ ಸೆಕ್ಯೂರಿಟಿ ಪಡಿಬೇಕು ಅಂದ್ರೆ ಲಕ್ಷ ಲಕ್ಷ ಹಣ ಕಟ್ಟಲೇಬೇಕು. ಇನ್ನು ಏಪ್ರಿಲ್ 9ರಂದು ವಾಮನ ಚಿತ್ರ ಪ್ರೀಮಿಯರ್ ಶೋ ವೀಕ್ಷಣೆಗೆ ನಟ ದರ್ಶನ್ ಬಂದಿದ್ರು. ಜಿಟಿ ಮಾಲ್ನಲ್ಲಿ ನಟ ದರ್ಶನ್, ಧನ್ವೀರ್ ಹಾಗೂ ಚಿಕ್ಕಣ್ಣ ಸಿನಿಮಾ ನೋಡೋಕೆ ಬಂದಿದ್ರು. ಈ ವೇಳೆ ಕೆಪಿ ಅಗ್ರಹಾರ ಪೊಲೀಸರು ಭದ್ರತೆಗೆ ವಾಮನ ಚಿತ್ರ ತಂಡ ಮನವಿ ಮಾಡಿತ್ತು. ನಮ್ಮ ಬಾಡಿಗಾರ್ಡ್ಸ್ ಇರ್ತಾರೆ, ಹೀಗಾಗಿ ಕೇವಲ 4-5 ಮಂದಿ ಪೊಲೀಸರ ಭದ್ರತೆ ಕೊಡಿ ಅಂತ ಮನವಿ ಮಾಡಿದ್ರು. ಇದೇ ವೇಳೆ ಯಾರೆಲ್ಲ ಚಿತ್ರ ವೀಕ್ಷಣೆಗೆ ಬರ್ತಾರೆ ಅಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ಆಗ ದರ್ಶನ್ ಬರೋ ವಿಚಾರವನ್ನ ವಾಮನ ಸಿನಿಮಾ ತಂಡ ತಿಳಿಸಿತ್ತು. ದರ್ಶನ್ ಬರೋದ್ರಿಂದ ಫ್ಯಾನ್ಸ್ ಹೆಚ್ಚಾಗಿ ಬರ್ತಾರೆ, ಅಹಿತಕರ ಘಟನೆಯಾದ್ರೆ ಯಾರ್ ಹೊಣೆ ಅಂತ ಪೊಲೀಸರು ಪ್ರಶ್ನೆ ಮಾಡಿ ಹೆಚ್ಚುವರಿ ಬಂದೋಬಸ್ತ್ ಮಾಡ್ಕೊಳ್ಳಿ, ಬಂದೋಬಸ್ತ್ ಶುಲ್ಕ ಕಟ್ಟುವಂತೆ ಸೂಚನೆ ನೀಡಿದ್ರು. ಆಗ ಸುಮಾರು 40 ಮಂದಿ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿ ಶುಲ್ಕವಾಗಿ ಬರೋಬ್ಬರಿ 3.4 ಲಕ್ಷ ರೂಪಾಯಿ ಹಣವನ್ನ ಚಿತ್ರತಂಡ ಕಟ್ಟಿದೆ. ಒಟ್ಟಾರೆ ಸಿನಿಮಾ ವೀಕ್ಷಣೆ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ಸ್ಟಾರ್ಗಳು ಬಂದಾಗ ಯಾವುದೇ ಅಹಿತಕರ ಘಟನೆ ಆಗದಂತೆ ಈ ರೀತಿಯಾದ ಮುನ್ನೆಚ್ಚರಿಕೆಗಳಿಗೆ ಪೊಲೀಸ್ ಇಲಾಖೆ ನಿರ್ಧಾರ ಕೈಗೊಂಡಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.